ಪಿ ವಿ ಆದಿನಾರಾಯಣ. ನಾನು ಸುಮಾರು 30-35 ವರ್ಷದಿಂದ ಅಧ್ಯಕ್ಷರಾಗಿ ಡೈರೆಕ್ಟರಾಗಿ ಪ್ರಾರಂಭದ ದಿವಸದಿಂದ ನಾನು ಡೈರೆಕ್ಟ್ರು ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಒಳ್ಳೆ ಲಾಭಾಂಶ ಬಂದಿದೆ. ಎಲ್ಲ ಸರಿಯಾಗಿ ನೋಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಸಂಘದಲ್ಲೇ ಇವಾಗ ಹಾಲು ಕರೆಯುವ ಯಂತ್ರಗಳನ್ನ ಹಾಕಿಸ್ಬೇಕು ಅಂತ ಹೇಳಿದ್ರು. ನಾವು ಸೆಡ್ ಹಾಕಿಸ್ಕೊಂಡು ಅದರಲ್ಲಿ ಹಾಕಿಸ್ಬೇಕು ಅಂತ ನೋಡ್ತಾಯಿದ್ವು. ಅದು ಸೆಡ್ಡಿಲ್ಲ, ನಾವು ಮೋಲ್ಡ್ ಹಾಕಿಸ್ಬಿಟ್ಟು ಮುಂದೆ ಹಾಲು ಕರೆಯುವ ಯಂತ್ರ ತೆಗೆದಾಕ್ಬಿಟ್ರೆ ನಾವು ಮುಂದೆ ಮೋಲ್ಡ್ ಹಾಕಿದ್ರೆ ಅನುಕೂಲ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ವಿ. ನಮ್ಮ ಈ ಸಭೆಯಲ್ಲೇ ಕರೆದು ನೆಕ್ಸ್ಟು ತಿಂಗಳು ಸೆಡ್ಡೇನಾ ಮೋಲ್ಡೇನಾ ಅಂತ ಕೇಳಿಕೊಂಡು ನಾವು ಅದನ್ನು ಸರಿ ಮಾಡ್ತೀವಿ. ಟೋಟಲ್ ಎಷ್ಟು ಲೀಟ್ರ್ ಆಗ್ತಾ ಇದ್ದೀರಾ ಸರ್? 800 ಚಿಲ್ಲರೆ. ಏನು ಪಾಸ್ ಆದರೆ ಕೊಡ್ತಾರೆ ಸರ್, ಪಾಸ್ ಆದರೆ ಕೊಡ್ತಾರೆ. ಇನ್ಸ್ಟಾಲ್ ಮಾಡ್ತಾ ಇದೀವಿ ಮಿಲ್ಕ್ ಅನಲೈಸರ್ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಇನ್ನ ನೆಕ್ಸ್ಟ್ ಇವಾಗ ಏನಿಲ್ಲ, ನೀವು ಎತ್ಕೊ ಬನ್ನಿ, ಅದ್ರಲ್ಲಿ ಗುಣಮಟ್ಟ ಅದೇ ತೋರಿಸುತ್ತೆ. ಫ್ಯಾಟ್ ಎಷ್ಟು ಬರ್ತಾ ಇದೆ, ನೀರು ಎಷ್ಟು ಮಿಕ್ಸ್ ಮಾಡಿದ್ದಾರೆ, ಎಷ್ಟು % ಮಿಕ್ಸ್ ಮಾಡಿದ್ದಾರೆ, CLR ಎಷ್ಟು ಬರ್ತಾ ಇದೆ, ಅದಕ್ಕೆ ರೇಟ್ ಏನು ಅಂತ ಅದೇ ಇದು ಮಾಡುತ್ತೆ. ಸರ್ಕಾರ ಆದೇಶ ಆಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾನು ಆಗಿದೆ, NDDB ಗೌರ್ಮೆಂಟ್ ಆಫ್ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದನ್ನ ಇನ್ಸ್ಟಾಲ್ ಮಾಡ್ತೀವಿ. ನೆಕ್ಸ್ಟ್ ಲೈವ್ ಅದನ್ನ ಎಡಿಟ್ ಮಾಡಂಗಿಲ್ಲ. ನಿಮ್ ಸೆಕ್ರೆಟರಿ ಏನಾದ್ರು ಎಡಿಟ್ ಮಾಡ್ಬಿಟ್ಟು ಯಾರ್ದು ನಮ್ಗೆ ಬೇಕಾದವರು 3-6 ಮಾಡ್ಕೊಳಂಗಿಲ್ಲ. ರೆಡ್ಡಿಂಗ್ ಕಲ್ ಬರುತ್ತೆ, ಅದು ನಿಮ್ಗೆ ಮೆಸೇಜ್ ಬರುತ್ತೆ. ಇವ್ರಿಗೆ ಯಾರಿಗೋ ಒಂದಿಬ್ರು ಮಾಡ್ಕೊಟ್ಟಿದ್ದೀನಿ, ಇಲ್ಲೇ ಮೆಸೇಜ್ ಬರುತ್ತೆ. ಎಡಿಟ್ ಮಾಡಿದ್ರೆ ಡೈರೆಕ್ಟ್ ಮಿಷಿನಿಂದನೇ ಅದಕ್ಕೆ ಹೋಗ್ಬೇಕು ಕಂಪ್ಯೂಟರ್ಗೆ. ಆ ಫ್ಯಾಟ್ ಹಾಕೋದು ಡೈರೆಕ್ಟ್ ಹೋಗ್ಬೇಕು. ಅಯ್ಯೋ ನಮ್ಮ ನೆಂಟರು ನಾನು ಅಡ್ಜಸ್ಟ್ ಮಾಡ್ಬೇಕು ಅಂತ ಮಾಡಿದ್ರೆ ಅದು ರೆಡ್ಡಿಂಗ್ ಕಲ್ ಬರುತ್ತೆ. ಅದಕ್ಕೆ 5 ರೂಪಾಯಿ ದುಡ್ಡು ಬರಲ್ಲ. 3-5 ಫ್ಯಾಟ್ ಏನಿದೆಯೋ 3-5 ಫ್ಯಾಟ್ ಒಳಗಡೆ ಬಂದ್ರೆ 5 ರೂಪಾಯಿ ದುಡ್ಡು ಬರಲ್ಲ. 3 ಒಳಗೂ ಆಪ್ಷನ್ ಕೊಟ್ಟಿದ್ದಾರೆ. 3 ಫ್ಯಾಟ್ ಬಂದಿದ್ದಕ್ಕೆ 27 ರೂಪಾಯಿ 65 ಪೈಸೆ ಬರುತ್ತೆ. ಆ ತರ ಕಟ್ ಆಗುತ್ತೆ. ಕ್ವಾಲಿಟಿ ಗುಣಮಟ್ಟ ಕಡಿಮೆ ಬಂದ್ರೆ. ಇದು ನಾನು ಮಾಡ್ತಾ ಇರೋದಲ್ಲ, ಸರ್ಕಾರಗಳೇ ಮಾಡ್ತಾ ಇದ್ದಾರೆ. ನೀವು ಇವತ್ತು 10 ಲೀಟರ್ ಹಾಲು ಹಾಕಿದ್ರೆ ಆವತ್ತಿಂದ 5 ರೂಪಾಯಿ ದುಡ್ಡು ಸರ್ಕಾರ ಕೊಟ್ಟೋಗ್ತದೆ. ನಾವು ಇವಾಗ ತಿಂಗಳಿಗೆ ಒಂದ್ಸತಿ ಬಂದು ಮಾಡಿಸ್ತಾರೆ ಇವ್ರ ಸೆಕ್ರೆಟರಿ ಅವರು. ಆ ತರ ಇಲ್ಲ, ಡೈಲಿ ನಿಮ್ದೇನಿದೆಯೋ ಬೆಳಿಗ್ಗೆ ಸಾಯಂಕಾಲ ಹಂಗೆ ಹೋಗ್ತದೆ. ಅದನ್ನ ಎಡಿಟ್ ಮಾಡಿದ್ರೆ ಇವ್ರೇನೋ ಮಾಡಿದ್ದಾರೆ ಅಂತ ಕೂಡ ಸರ್ಕಾರಕ್ಕೆ ಗೊತ್ತಾಗುತ್ತೆ. ಇಷ್ಟು ಇದು ಪ್ರಾಬ್ಲಮ್ ಇರೋದು. ಗುಣಮಟ್ಟ ಬೇಕೇ ಬೇಕು. ಇವಾಗ ನಿನ್ನೆ ಕೊಲ್ತೂರಲ್ಲಿ ಡೈಲಿ ಫೈಲು, ಆ ಕೊಲ್ತೂರಿಂದ ಇವಾಗ ಒಂದು ಟ್ಯಾಂಕರ್ ಹೋಯ್ತಲ್ಲ, ಆ ಟ್ಯಾಂಕರ್ ಕೊಲ್ತೂರ್ಗೆ ಹೋಗುತ್ತೆ. ನಿಮ್ದು ಕೊಟ್ಕೊಟ್ಟಿದ್ದು ಅದಕ್ಕೆ ಹೋಗೋದು. ಡೈಲಿ ಫೈಲ್ ಕೊಲ್ತೂರು ಒಂದು ಫೈಲ್ ಆಗ್ತಾ ಇರೋದು ಟ್ಯಾಂಕರ್ ಫೈಲ್ 18,000 ಲೀಟರ್ ಇದೆ. ಅದರಲ್ಲಿ 18,000 × 8 ರೂಪಾಯಿ ಎಷ್ಟು ದುಡ್ಡು ಹೇಳಿ ಸರ್? ಕೊಲ್ತೂರು ಫೈಲ್ ಆದರೆ ನಮ್ದು ಎಲ್ರದ್ದು ಫೈಲ್ ಆಗ್ತಾರೆ. ಟ್ಯಾಂಕರ್ ಟೋಟಲ್ ಅಲ್ವಾ? ನಾನು ಒಂದೇ ದಿವಸ ಇದು ಬಂದೆ, ಸುಮಾರು ನಿಮ್ ತರನೇ ಒಂದು 30 ಜನ ನನ್ನ ಮೇಲೆ ಬಿದ್ರು. ನಾನು ಹೇಳಿದೆ, ವಿವರಿಸಿದೆ ಈ ತರ ಅಂತ. ಆವತ್ತಿಂದ ಗುಣಮಟ್ಟ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಜನ, 4 ಜನ ಅದರಲ್ಲಿ ಡಿಗ್ರಿ ಇಟ್ಬಿಟ್ಟು ಬರೀ ನೀರೆ. ನಾನು ನಿಲ್ಸಿದೆ, ಪಕ್ಕ ನಿಲ್ಸಿದೆ, ನೀವು ಅದು ಇದು ಅಂತ. ನಾನು ಗಾಡಿನೇ ಕಳಿಸಲ್ಲಪ್ಪ, ನನ್ನ ಕೈಯಲ್ಲಿ ಆಗಲ್ಲ ಇದು. ಒಬ್ಬರಿಂದ ನೋಡು, ಹಿಂದ್ಗಡೆ ತುಂಬಾ ಜನ ಇದ್ದಾರೆ, ನಿಮ್ಮೊಬ್ಬರಿಂದ ಅವ್ರಿಗೆಲ್ಲ ಹೋಗ್ತದೆ. ನಿಮ್ 4 ಜನದಿಂದ ಈ BMC ಹೋಗ್ತಾ ಇದೆ ಅಂದಾಗ ಅವರು ತಿಳ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇವಾಗ ಡೈಲಿ ಪಾಸ್ ಆಗ್ತಾ ಇದೆ. ಅದು ಆ ಪಾಸ್ ಆಗ್ತಾ ಇರೋದ್ರಿಂದ ಆ ರೂಟು ಡೈಲಿ ಪಾಸ್ ಆಗ್ತಾ ಇದೆ. ಅದು ಪಾಸ್ ಆಗ್ತದೆ, ನಿಮ್ಮೆಲ್ಲರಿಗೂ ದುಡ್ಡು ಬರುತ್ತೆ. ಅವ್ರಿಗೆ ಬರ್ಲಿಲ್ಲ ಅಂತ ನಮ್ಮ ನೆಂಟರು ನಮ್ ಇದು ಅಂದ್ಕೊಂಡು ನಾನು ಇಲ್ಲಿ ಕಳಿಸಿದ್ರೇನು ಅಲ್ಲಿ ಒಕ್ಕೂಟದಲ್ಲಿ ಸುಮ್ಮನೆ ಹಂಗೆ ಇಡ್ತಾರೆ. ಅದು ಪಾಸ್ ಮಾಡಲ್ಲ. ಸುಮಾರು 18,000 ಲೀಟರ್ ಒಂದು ಟ್ಯಾಂಕರ್ ಅಲ್ಲಿ ಹೋಗುತ್ತೆ. 1.83 ಬಂದ್ರೆ ಒಂದು BMC 3,000 ಫೈಲ್ ಆಗುತ್ತೆ. 3,000 ಫೈಲ್ ಆದಾಗ ಒಂದು 18,000 ಲೀಟರ್ದು ಟ್ಯಾಂಕರ್ ಫೈಲ್ ಆಗುತ್ತೆ. 18,000 × 8 ರೂಪಾಯಿ 8 ಪೈಸೆ ಹಾಕೊಳ್ಳಿ, ಎಷ್ಟು ದುಡ್ಡು ರೈತರಿಗೆ ಬರಲ್ವ ಅಂತ. ಸಂಘಕ್ಕೆ ಪ್ಲಸ್ ಅದಕ್ಕೆ ನಾವ್ ಏನಕ್ಕಂದ್ರೆ ಗುಣಮಟ್ಟ ಅಂದ್ರೆ ಆ ದುಡ್ಡು ಪ್ರತಿಯೊಬ್ಬರು ರೈತರಿಗೆ ತಲುಪಲಿ ಅಂತ ಬರೋ ಅವಕಾಶ ಇದೆ. ಬಟ್ ನಮ್ಮ ಕೈಯಲ್ಲಿ ಅದನ್ನ ತರಿಸ್ಕೊಳ್ಳೋ ಜವಾಬ್ದಾರಿ ಇದೆ. ಬಟ್ ನಾವು ಸೋಲ್ತಾ ಇದೀವಿ. ಇದು ಆ ಗುಣಮಟ್ಟ ಬರಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಮೊದಲಿಗೆ ಒನ್ ಫೀಡ್ ಅನ್ನ ವಾಡಿಕೆ ಮಾಡಬೇಕು. ಅಂದ್ರೆ ನಾವು ಚಕ್ಲಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ, ನಾವು ಮಿಕ್ಚರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನಲ್ಲ ನಾವು. ಅದೇ ತರ ನಮರ್ ಆಗ್ತದಲ್ವಾ, ಅದಕ್ಕೆ ಸಿಗಬೇಕು. ಅದಕ್ಕೆ ಅದು ಏನ್ ಸಿಗುತ್ತೋ ಅದನ್ನ ತಿಂದಾಗ ಅದು ಹಸು ನಮರ್ ಹಾಕೊಂಡಾಗ ಆ ಫೀಡ್ ಅಲ್ಲಿ ಇರೋದು ಏನಿದೆಯೋ ಮಿನರಲ್ಸ್ ಅವೆಲ್ಲ ಸಿಗ್ಬಿಟ್ಟು ನಿಮ್ ಗುಣಮಟ್ಟ ಸುಧಾರಣೆಗೆ ಬರುತ್ತೆ. ಆ ಫೋಲ್ಡ್ರು ಕಡ್ಡಾಯವಾಗಿ ಹಾಕ್ಬೇಕು. ಒಂದು 50 ಗ್ರಾಮ್ ಹಾಕಿದಾಗ ಅದು ಹಾಲು ಕೊಡ್ದಿರ ಇರ್ಲಿ, ನಿಮ್ಮ ಹಸು ಸೆಮೆನ್ ಕರೆಕ್ಟ್ ಆಗಿ ಬರುತ್ತೆ. ಮತ್ತೆ ಮಿಲ್ಕ್ ಫೀವರ್ ಅಂತಲ್ಲ, ಬಿದ್ದು ಹೋಗುತ್ತೆ ಎತ್ತೋದು, ಅಲ್ಲೆಲ್ಲ ಸರ್ ಎತ್ತೋದು ಮಿಶ್ನಟ್ ಲಂಪೆಂಡ ಅಂತ ತುಂಬಾ ಊರುಗಳಲ್ಲಿ ಇದು ಮಾಡ್ತಾರೆ. ಏನಮ್ಮ ಇದು ಕ್ಯಾಲ್ಸಿಯಂ ಬರೋದಕ್ಕೆ ಪೌಡರ್ ಹಾಕಿದ್ರೆ ಅಂತಂದ್ರೆ ಸರ್ ನಾವು ಆಗ್ತಾ ಇಲ್ಲ ಅಂತಾರೆ.
ಅದು ನೀವು ಅದನ್ನ ಕ್ಯಾಲ್ಸಿಯಂ ಪೌಡ್ರೆ ಅದು, ಅದನ್ನ ಇದು ಮಾಡ್ಕೊಳ್ಳಿ. ಮಿಲ್ಕ್ ಫೀವರ್ ಬಂದಾಗ ಕ್ಯಾಲ್ಸಿಯಂ ಬಾಟ್ 4-5 ಸತಿ ಒಂದೇ ಸತಿ ಬಂದು ಹಸುಗಾಗ್ತಾರೆ. ನಾವು ಅದೇ ಬದಲು ಈ ಪೌಡರ್ ಹಾಕೊಳ್ತಾ ಬಂದ್ರೆ ಅದನ್ನು ಗುಣಮಟ್ಟ ಸುಧಾರಣೆ ಬರುತ್ತೆ. ಮತ್ತೆ ಫೀಡ್ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನು ಫುಲ್ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಳಿಸ್ಬಿಟ್ಟಿದ್ರೆ ಅದಕ್ಕೆ ಜೀರ್ಣ ಸಿಗಲ್ಲ. ಅದು ಸಗಣಿಯಲ್ಲೇ ಇದಲ್ಲಿ ಹೋಗ್ಬಿಡುತ್ತೆ. ಒಂದು ಫೀಡ್ ಇಡ್ರಿ. ಇದು ಕಡ್ಡಿ ಹಾಕ್ತಿರಲ್ವಾ ನೀವು, ಅದನ್ನ ಸ್ವಲ್ಪ ಬಲ್ತಿರೋದನ್ನ ಹಾಕಿ. ಫುಲ್ ಕಡ್ಡಿ ಅಲ್ಲ, ಬಲ್ತಿರೋದು ಸ್ವಲ್ಪ ಬಳಿಬೇಕು. ತುಂಬಾ ನೀರಿನಾಂಶ ಇರೋ ಕಡ್ಡಿ ಹಾಕಿದಾಗ ಕ್ವಾಲಿಟಿ ಗುಣಮಟ್ಟ ಕಡಿಮೆ ಬರುತ್ತೆ. ಮತ್ತೆ ಇದಕ್ಕಿಂತ ಏನಾದರೂ ಇದು ಮಾಡ್ಬೇಕಂದ್ರೆ ಒಂದು 3 ದಿವಸ ಟ್ರೈನಿಂಗ್ ಹೋಗಿರುತ್ತೆ. ಏನ್ ಮಾಡಬೇಕು ಯಾವ ತರ ಅಂತ. ನೀವು ಫೀಡ್ ತುಂಬಾ ಫೀಡ್ ಹಾಕ್ಬಿಡ್ತೀರಾ, ಮೂಟೆಗಳು ತಂದ್ಬಿಟ್ಟು ಬಂದಿದ್ದ ಹಾಲ್ದು ದುಡ್ಡು ಆ ಫೀಡ್ಗೆ ಹೋಗ್ಬಿಡ್ತಾ ಇರ್ತದೆ. ಆ ಫೀಡ್ ಯಾವ ತರ ನಿರ್ವಹಣೆ ಮಾಡಬೇಕು ಅಂದಿರುತ್ತೆ. ಮತ್ತೆ ಹಸು ನೀವು ಆಗಿನ ಕಾಲದಿಂದ ಡಾಕ್ಟರ್ ಅಕಸ್ಮಾತ್ ಬರ್ಲಿಲ್ಲ ಅಂತ ಇದ್ದಾಗ ಎಮರ್ಜೆನ್ಸಿಗೆ ಅದನ್ನ ಯಾವ ರೀತಿ ಹಸುನ ಇದು ಮಾಡ್ಕೋಬೇಕು ಅಂತ ಇರುತ್ತೆ. ಅರ್ಥ ಆಗ್ತಾ ಇದೆ. ಆ ತರ ಇದನ್ನ ಕ್ವಾಲಿಟಿ ಗುಣಮಟ್ಟ ಇದು ಮಾಡ್ಕೊಳ್ಳಿ. ನಾವು ಹಿಂಗ್ ಬಿಟ್ಬಿಟ್ರೆ ದುಡ್ಡು ಬರಲ್ಲ. ನಾನು ಸುಮ್ಮನೆ ನೀವು ಇಷ್ಟು ಜನ ಹೇಳ್ತಾ ಇದ್ರ, ಅಯ್ಯೋ ಬೇಡ ಬಿಡಪ್ಪ ನಿಮ್ಮೂರ್ದು ಎಷ್ಟು ಬಂದ್ರೆ ಅಷ್ಟು ಸಾಕಂತ ನಾನು ಹೋಗ್ಬಿಟ್ರೆ ನಿಮ್ಗೆ ದುಡ್ಡು ಬರಲ್ಲ. ಅರ್ಥ ಆಗ್ತಾ ಇದೆ. ಇರ್ಲಿ.